ಸತೀಶ್ ಅವರು ಆಲ್ರೆಡಿ ರಾಮನಗರ ಜಿಲ್ಲೆಯ ನೌಕರ ಸಂಘದ ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಪ್ರೆಸೆಂಟ್ ಇವಾಗೂ ಕೂಡ ನೌಕರ ಸಂಘದ ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಆ ವ್ಯಕ್ತಿ ಕನಕಪುರದಲ್ಲಿ ಹಿಂದುಳಿದ ಇಲಾಖೆ ತಾಲೂಕು ಅಧಿಕಾರಿಯಾಗಿರ್ತಾರೆ. ಆ ಅಧಿಕಾರಿ ಆಗಿರುವಂತಹ ಸಮಯದಲ್ಲಿ ಏಪ್ರಿಲ್ 1ನೇ ತಾರೀಕಿಗೆ ರಿಲೀವ್ ಆಗ್ತಾರೆ ಮಾತೃ ಇಲಾಖೆಗೆ. ಮಾತೃ ಇಲಾಖೆ ಬಂದು ಸಮಾಜ ಕಲ್ಯಾಣಕ್ಕೆ ಆಗಿರ್ತದೆ. ಕುಮಾರ್ ಕಚೂನಹಳ್ಳಿ RTI ಕಾರ್ಯಕರ್ತರು. ಈ ಹಿಂದೆ ಸತೀಶ್ ನೌಕರ ಸಂಘದ ಜಿಲ್ಲಾಧ್ಯಕ್ಷರಾದ ಸತೀಶ್ ಅವರು ಮಾಡಿರುವಂಥ ಅಪರಾಧಗಳು ಕನಕಪುರದಲ್ಲಿ ಅವ್ರು ಇಲ್ಲರುವಂಥ ರಿಲೀವ್ ಆದಂಥ ಟೈಮಲ್ಲಿ ನಡೆದಿರುವಂಥದ್ದು. ಮತ್ತು ಅದಕ್ಕೆ ಮುಂಚೆನೇ ಮರಳೆಗವಿ ಮಠದವರು ಯಾರೂ ಕೂಡ ಪ್ರತಿಷ್ಠಿತ ಕನಕಪುರದಲ್ಲಿ DCM ಕ್ಷೇತ್ರದಲ್ಲೇ ಈ ಥರ ಆದರೆ ಅನ್ಯಾಯಗಳಾದರೆ ಮುಂದೆ ಬೇರೆ ಜಿಲ್ಲೆಗಳಲ್ಲಿ ಇನ್ಯಾವ ರೀತಿ ಇರ್ಬೋದು? ಏಪ್ರಿಲ್ 24ನೇ ತಾರೀಕು ಮಧುಮಾಲ ಅನ್ನೋರು ಇಂಚೆ ಪರಬರಬೇ ಇರ್ತಾರೆ ಮೇಡಮ್ ಅವರು. ಆ ಸಂದರ್ಭದಲ್ಲಿ ಹೋಗ್ಬಿಟ್ಟು ದೇಗ್ಲು ಮಠಕ್ಕೆ ಅಕ್ಕಿ ಕೊಡ್ತಾರೆ. ಮೇಡಮ್ ಗೊತ್ತಿಲ್ಲದೇ ಆ ವಾರ್ಡನಿಗೆ ನೋಡಿ ನಿಮ್ಗೊಂದು ಕಾಪಿ ಕೊಟ್ಟಿದ್ದೀನಿ, ಇದ್ರಲ್ಲಿ ಯಾವುದೇ ಥರದ ಫಸ್ಟ್ ಆಗಿರೋ ಬಿಲ್ಲು, ಇಲ್ಲಿ ಯಾವುದೇ ಥರದ ಸೈನ್ ಇರಲ್ಲ, ಸೀಲ್ ಇರಲ್ಲ, ಚೋಟಾ ಸೈನ್ ಮಾತ್ರ ಹಾಕಿರ್ತಾರೆ. ಅದೇ ನಂತರ ನಾವು ಯಾವಾಗ ಎನ್ಕ್ವೈರಿ ಸ್ಟಾರ್ಟ್ ಮಾಡ್ತೀವಿ, ಆ ಎನ್ಕ್ವೈರಿ ಮಾಡಿದಾಗ ಸೀಲು ಸೈನ್ ಎಲ್ಲ ಬರುತ್ತೆ ನಾಗರಾಜಯ್ಯಂದು. ಏನು ಪ್ರಶ್ನಿತ ಮಠಗಳ ಹೆಸರು ಈ ನೌಕರ ಸಂಘದ ಜಿಲ್ಲಾಧ್ಯಕ್ಷ ಸತೀಶ್ ಅವರು ಇದ್ದಾರೆ. ಅವರು ಮರಳೆಗವಿ ಮಠಕ್ಕೆ 202 ಕ್ವಿಂಟಲ್ ಕೊಟ್ಟು ಕಳಿಸಿದ್ದೀನಿ ಅಕ್ಕಿ, ಮತ್ತು ದೇಗಲು ಮಠಕ್ಕೆ 207 ಕ್ವಿಂಟಲ್ ಅಕ್ಕಿ ಕಳಿಸಿದ್ದೀನಿ ಹೇಳ್ತಾರೆ. ಯಾಕಂದರೆ ಅವ್ರಿಗೆ ಬೇಡಿಕೆನೇ ಕೊಟ್ಟಿಲ್ಲ. ಮಠದವರು ನಮಗೆ ಬೇಡಿಕೆ ಬೇಕಾಗಿದೆ, ನಮ್ಗೆ ಅಕ್ಕಿ ಬೇಕಾಗಿದೆ, ಸ್ಟಾಕ್ ಕೊಡಿ ಅಂತ ಇವತ್ತವ್ರಿಗೆ ಎಲ್ಲೂ ಕೇಳೇ ಇಲ್ಲ. ಅವರು ಬರೀ ಇವರೇ ಲೆಟ್ರ್ ರೆಡಿ ಮಾಡಿಕೊಂಡು ಫೋರ್ಜರಿ ಸೈನ್ ಮಾಡಿ ನಾಗರಾಜಯ್ಯ ಪಾಪ ಅಮಾಯಕನ ಸಾವುಗೂ ಕೂಡ ಇವರೇ ಕಾರಣರಾಗ್ತಾರೆ. ನಾಗರಾಜಯ್ಯಂದು ಸೈನ್ ಹಾಕ್ತಾರೆ, ಮತ್ತೆ ಸೀಲ್ ಬರುತ್ತೆ. ಯಾಕೆಂದ್ರೆ ಇದು ಗೋಪ್ಯವಾಗಿ ಇವರೇ ತಗೊಂಡೋಗಿ ಲೆಟರ್ನ ಗೋಡನಲ್ಲಿ ಕೇಳಿದ ಗೋಡನ್ ಮ್ಯಾನೇಜರ್ ಸರ್ ನಮ್ಮ ಹತ್ರ ಬಂದು ಇಸ್ಕೊಂಡು ಹೋಗಿ ಸೈನ್ ಹಾಕ್ಬೇಕು ಅಂತ ಅಂದ್ಬಿಟ್ಟು ಅಂತ ಹೇಳ್ತಾರೆ. ಅವಾಗ ನಾಗರಾಜಯ್ಯನ ಇಲ್ಲಿ ಸೈನ್ ಯಾವಾಗ ಕಾಣ್ತದೆ, ಅವಾಗ ನಾಗರಾಜಯ್ಯ ಸಸ್ಪೆಂಡ್ ಆಗ್ತಾನೆ ಇದರಲ್ಲಿ. ಜೊತೆಗೆ ದೇಗ್ಲು ಮಠದವರು ಮಠದವರೇ ಆಗಲಿ ಇಲ್ಲಿವರೆಗೂ ಯಾವುದೂ ಕೂಡ ನಮಗೆ ಸ್ಟಾಕ್ ಬೇಕು ಅಂತ ಎಲ್ಲೂ ಕೇಳಲ್ಲ. ಅವ್ರು ಹೇಳೋದೇನು, ನಮ್ಮ ಸ್ಟಾಕ್ ಹೇಳಿದ್ರೆ ದೇಗ್ಲು ಮಠದವರು ಮರಳೆಗವಿ ಮಠದವರು ನಮಗೆ ರಿಕ್ರೂಟ್ಮೆಂಟ್ ಬೇಕು, ನಮ್ಮಲ್ಲಿ ಹಾಸ್ಟೆಲಲ್ಲಿ ಖಾಲಿ ಆಗಿದೆ ಅಕ್ಕಿ ಕುಡಿ ಅಂತ ಕೇಳ್ತಾರೆ ಅಂತಾರೆ. ಆದರೆ ಇದು ಯಾವುದೇ ಲೆಟರ್ಗಳನ್ನ ದೇಗ್ಲು ಮಠದವ್ರು ಕೊಟ್ಟಿರುವಂಥದ್ದಲ್ಲ. ಈ ಲೆಟರ್ಗಳನ್ನ ಕೊಟ್ಟಿರುವಂಥವ್ರು ಹಿಂದುಳಿದ ಕಲ್ಯಾಣಾಧಿಕಾರಿಗಳಾಗಿರುವಂಥವ್ರು ಅವರೇ ಲೆಟರ್ ರೆಡಿ ಮಾಡಿ ಸ್ವಾಮೀಜಿಗಳಲ್ಲಿ ಹೋಗಿ ಇವರೇ ಹೋಗಿ ಸೈನಿಸ್ಕೊ ಬರ್ತಾರೆ. ಯಾಕೆ ಅಂತಂದರೆ ಮರಳೆಗವಿ ಮಠಕ್ಕೆ ಆಲ್ರೆಡಿ 13ನೇ ತಾರೀಕು 3ನೇ ತಿಂಗಳಲ್ಲಿ 17ನೇ ತಾರೀಕು 3ನೇ ತಿಂಗಳಲ್ಲಿ ಸ್ಟಾಕ್ ಕೊಟ್ಟಿರ್ತಾರೆ. ಅವ್ರಿಗೆ ಬೇಡಿಕೆನೇ ಬೇಕಾಗಿರಲ್ಲ. ನಾಗರಾಜ ಎಲ್ಲೂ ಸೈನ್ ಮಾಡಿರಲ್ಲ. ಸತೀಶ್ ಅವರು ಚೋಟ ಸೈನ್ ಮಾಡಿರ್ತಾರೆ. ಆದರೆ ನಾಗರಾಜಯ್ಯನ ನಾವು ಯಾವಾಗ ಎನ್ಕ್ವೈರಿ ಮಾಡ್ತೀವಿ ಅದನ್ನೆಲ್ಲ ತನಿಖೆಗೆಲ್ಲ ನಾವು ಹೋಗಿ ಎನ್ಕ್ವೈರಿ ಮಾಡಿದಾಗ ಅದೇ ಒಂದೇ ತಿಂಗಳಲ್ಲಿ ಅವರು ಫೋರ್ಜರಿ ಸೈನ್ ಮಾಡ್ತಾರೆ, ಸೀಲ್ ಹಾಕ್ದಾಗ ಅವಾಗ ಆಯುಕ್ತರುಗಳೆಲ್ಲ ನಾವು ಪ್ರೆಸ್ ಮೀಟ್ ಹಿಂದೆನೂ ಕೂಡ ಇದೇ ಥರ ಪ್ರೆಸ್ ಮೀಟ್ ಮಾಡಿದಾಗ ಆಯುಕ್ತರು ಜಂಟಿ ಆಯುಕ್ತರೆಲ್ಲ ಬಂದು ಎನ್ಕ್ವೈರಿ ಮಾಡಿದಾಗ ನಾಗರಾಜಯ್ಯನ ನೀವು ಒಪ್ಕೊಂತ ಹೇಳಿ ಆ ವೈನ್ ಕೈಲಿ ಒಪ್ಪಿಸಿದ್ದಾರೆ. ಹಾಗಾಗಿ ಸಸ್ಪೆಂಡ್ ಆದ ಒಂದು ವಾರದಲ್ಲೇ ಹುಷಾರಿಲ್ದಾನೆ ಲೋ BP ಆಗಿ ಸಾವಿಗೀಡಾಗಿದ್ದಾರೆ. ಇಲ್ಲಿ ನಾಗರಾಜಯ್ಯನ ಅಮಾಯಕವಾಗಿ ಸಾವಿಗೆ ಕಾರಣ ಸತೀಶ್ ಮತ್ತೆ ಮಧುಮಾಲ ಅವರು ಆಲ್ರೆಡಿ ಸಸ್ಪೆಂಡ್ ಆಗಿ KIT ಕೂಡ ಸಸ್ಪೆಂಡ್ ಆಗಿ ಈಗ ಹೈಕೋರ್ಟ್ಗೆ ರಿಟ್ ಹಾಕೊಂಡಿದ್ದಾರೆ. ಈಗ ಸತೀಶ್ ನೌಕರ ಸಂಘದ ಜಿಲ್ಲಾಧ್ಯಕ್ಷರಾದ ಸತೀಶ್ ಅವ್ರನ್ನ ಈ ಕೂಡಲೇ ಅಮಾನತ್ ಮಾಡಬೇಕು. ಮತ್ತೆ ಈ ಜಿಲ್ಲೆಯಿಂದ ಯಾಕಂದ್ರೆ ಆಲ್ರೆಡಿ ಪ್ರೆಸೆಂಟ್ ಈ ಜಿಲ್ಲೆಯವರಿಗೆ ಈ ಸ್ಥಾನ ಸೂಕ್ತವಲ್ಲ. ಯಾಕಂದ್ರೆ ಅವರು ಬರೀ ಎಲೆಕ್ಷನ್ ಇರ್ಬೋದು, ಬರೀ ಕ್ಯಾಲೆಂಡರ್ ವಿಷಯಗಳಲ್ಲಿ ಇರ್ಬೋದು, ಬರೀ ಓಡಾಡ್ಕೊಂಡು ನಿಂತಿರೋ ಹೊರತು ಇವತ್ತು ಕೆಲಸ ಮಾಡ್ತಾನೆ ಇಲ್ಲ ವ್ಯಕ್ತಿ. ಬೇರೆ ಪ್ರದೇಶಕ್ಕೆ ಅವ್ರನ್ನ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಬೇಕಂತ ನನ್ನ ಈ ಪ್ರಶ್ನೆ ನಾವು ಕೇಳ್ಕೊತಾ ಇದ್ದೀವಿ. ಅವ್ರಿಗೂ ನ್ಯಾಯ ದೊರಕಬೇಕು. ಈ ನೌಕರ ಸಂಘದ ಜಿಲ್ಲಾಧ್ಯಕ್ಷ ಸತೀಶ್ ಅವರು ಈ ಕ್ಷೇತ್ರದಲ್ಲಿ ಈ ಜಿಲ್ಲೆಯಲ್ಲಿ ಇರುಕೂಡ್ದು. ಯಾಕೆ ಅಂತ ಅಂದರೆ ಈ ಜಿಲ್ಲೆಯಲ್ಲೇ ಇದ್ದರೆ ಅವರ ಒಂದು ಎಲೆಕ್ಷನ್ ಟೈಮಲ್ಲಿ ಇರ್ಬೋದು, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಎಲ್ಲ ಇಲಾಖೆಗಳಿಗೂ ಬರೀ ಓಡಾಟನೇ ಆಗ್ತದೆ. ಅವ್ರ ಕೆಲಸ ಯಾವಾಗ ಮಾಡ್ತಾರೆ? ಮಾತೃ ಇಲಾಖೆಯಿಂದ ಸಮಾಜ ಕಲ್ಯಾಣಕ್ಕೆ ಮಾತೃ ಇಲಾಖೆಯಿಂದ ಹೊರಬಂದು ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಇದ್ದಾರೆ. ಈಗ ಅವನ್ನ ದಯವಿಟ್ಟು ಬೇಗ ಸಸ್ಪೆಂಡ್ ಮಾಡಿ ಅವನ್ನ ಇಲ್ಲಿ ಕೆಲಸದಿಂದನೇ ವಜಾ ಮಾಡಬೇಕು ಅಂತ ಈ ಪ್ರೆಸ್ ಮೀಟ್ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ.